ಹೆಂಡತಿ ತಿಂತಾಳ ಅನ್ನೋ ಗ್ಯಾರಂಟಿ ಏನೈತಿ? ಆಕಿ ಚೆಲ್ಲಬಹುದು ಅಂತ ಅನಸ್ತತಿ. ಇಲ್ಲಾಂದ್ರೆ ಇಟ್ಟೊತ್ತಿಗೆ ಯಾಲೇ ಗಜಬ್ ಗಾಯ ಬಾಕಿತ್ತು. ಹೌದ್ ಬಿ ಅತ್ತಿ, ಅದು ನನಗೂ ಗೊತ್ತಾಗೈತಿ. ಅದಕ್ಕ ಇವತ್ತು ನೋಡ್ ಅದ್ ಹೆಂಗ್ ತಿನ್ನಂಗಿಲ್ಲ. ಇವತ್ತು ಪಿಜ್ಜಾ ತಗೊಂಬಂದಿನಿ. ಹೆಂಗಾರ ಮಾಡಿ ಈ ಪಿಜ್ಜಾ ತಿನ್ನಿಸ್ತೀನಿ ಆಕಿಗೆ. ನಾನು ಇಲ್ಲೇ ನಿಂದಿರ್ತೀನಿ. ತಿನ್ಸಬೇಕಾಕಿಗೆ. ಆಕಿ ವಿಲಿ 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 ಒದ್ದಾಡ್ಬೇಕು ನೋಡು. ಅದನ್ನ ನಾನು ನೋಡ್ಬೇಕಪ್ಪ. ನಮ್ಮನ್ನ ಎಷ್ಟು ವಿಲಿ ವಿಲಿ ಒದ್ದಾಡುವಂಗ್ ಮಾಡ್ಯಾಳ ಆಕಿ ಬಾರ್ತಿ. ಯಾತ್ ಬಾಯ್ ಎತ್ತಿ ಎಷ್ಟೊತ್ತು ವಿಲಿ ವಿಲಿ ಒದ್ದಾಡ್ಸೋದು? ಈ ಸದ್ಯಕ್ಕ ಒದ್ದಾಡ್ತೀನಿ ನೋಡಕಂತ ತಡಿ. ಹೆಂಡತಿನ ನಾಯಿಸ್ ಮಾಡೋದು ಬರೀ ಪಿಜ್ಜಾದಿಂದ ಆಟ ಅಲ್ಲ. ಇನ್ನೊಂದೈತಿ. ಅದನ್ನ ಕೊಟ್ಟೆ ಅಂದ್ರ ತಾನ ಹಾದಿಗೆ ಬರ್ತಾಳ ಅಂತ ತಡಿ. ಏನ್ ತರಕ್ ಹೋಗ್ಯಾಳೋ ಏನೋ ನಮ್ಮ ಅತ್ತಿ. ಲಗ್ನ ಆಗಿಲ್ಲ ಆದ್ರೂ ಎಲ್ಲ ಗೊತ್ತದ ನಮ್ಮ ಅತ್ತಿಗೆ. ಒಂದ್ ಹೆಣ್ಣು ಗಂಡನಿಂದ ರೊಕ್ಕ ರೂಪಾಯಿ ಏನು ಆಸೆ ಪಡಂಗಿಲ್ಲ. ಒಂದ್ ಮಳ ಮಲ್ಲಿಗೆ ಹೂನ್ಯಾಗ ಐತಿ ಗಮ್ಮತ್ತು. ತಗೋ ಇವನ್ ನಿನ್ ಹೆಂಡತಿ ತಲೆಗೆ ಮುಡಿಸಿ ಇದನ್ನ ತಿನ್ನಸು. ಪ್ರೀತಿಯಿಂದ ಒಂದ್ 2 ಮಾತು ಮಾತಾಡು. ಆತಾಗೈತಿ. ನಾನು ನೆನಪಾರಿ ಬಂದ್ಬಿಟ್ಟಿದ್ದೆ. ಇಲ್ಲಿ ಒಂದ್ ಮಲ್ಗಿವು. ಬಾತಿ ಬಾರ್ತಿ. ಮತ್ತೇನೊಂದ್ ಹೊಸ ಸೋಗ್ ಹಾಕೊಂಬಂದಾನ ಏನು? ನಾನ್ ಪ್ರಿಪೇರ್ ಆಗ್ಬೇಕು. ಏನ್ ಹೇಳ್ರಿ? ನೋಡಿಲ್ಲ ನಿನಗಂತೇಳಿ ಮಲ್ಗಿವು ತಗೊಂಬಂದಿನಿ. ತಗೋ ಇಟ್ಕೋ ಹಿಡಿ. ತಿರುಪತಿ, ನಿನ್ನ ಕೈಯಾರಿ ನಿನ್ ಹೆಂಡತಿ ಹೂ ಮುಡ್ಸು. ಆಕಿಗೂ ಖುಷಿ ಆಗತ್ತ. ಎಲ್ಲ ಹೇಳ್ಕೊಡ್ಬೇಕು ಈ ಹುಡುಗಗ. ಹೊಳ್ ನಾನು ನನ್ನ ಕೈಯಾರೆ ಹೂ ಇಡಿಸ್ತೇನೆ. ಕುರಿ ಕೊಯ್ಯೋ ಮುಂದಾಗ ಅದಕ್ಕೆಲ್ಲ ಅಲಂಕಾರ ಮಾಡಿ ಕರ್ಕೊಂಡು ಹೋಗಿರ್ತಾರ. ಈಗ ನಿಂದು ಅದ ಕತಿಲೆ ಭಾರತಿ. ಎಲ್ಲಿ ಹೊಳ್ ನೋಡಿದ್ರೆ ಹೆಂಗ್ ಕಾಣಕತ್ತಿ? ಕುರಿನ ಬಲಿ ಕೊಡು ಮುಂದಾಗ ಹಿಂಗ ತಯಾರು ಮಾಡಿರ್ತಾರ. ಏನೋ ಒಂದು ಪ್ಲಾನ್ ಮಾಡ್ಕೊಂಡ್ರ. ಪಕ್ಕ ಹೇಳ್ತೀನಿ, ನಾ ಒಂದಿಟ್ಟು ಹುಷಾರಾಗಿರ್ಬೇಕು. ವಾ ಭಾರಿ ಮಸ್ತ್ ಕಾಣಕತ್ತಿ ನೋಡು. ನಾನು ಹೆಂಡತಿ ಸೂಪರು. ಇನ್ ತಲೆ ಹೂ ಇಡಿಸಿಂದ ನೀನು ನೋಡಕ್ ಚಂದ ಕಾಣಕತ್ತಿ ಭಾರತಿ. ಅಯ್ಯೋ ರೀ, ದೊಡ್ಡ ಮರದಾರ ಅವ್ರಿದ್ರಿಗೆ. ಅಯ್ಯೋ ಇದೊಂದು ಅಡಗೊಡ್ಡಿ ಮುದುಕಿ. ನೋಡಿಲ್ಲೇ ನಿನಗಂತ ಏನ್ ತಂದಿನಿ? ಪಿಜ್ಜಾ ತಂದಿನಿ ನೋಡ್ಗ. ಪನ್ನೀರ್ ಹಾಕಿದ ಪಿಜ್ಜಾ ಭಾರಿ ಮಸ್ತ್ ಇರ್ತತಿ. ಹಿಂಗಂದ್ರೆ ಏನ್ ಆಗ್ತಿರ್ಪತಿ? ಅದು ಒಂದು ಇದಾಳ ನನ್ನ ಹೆಂಡತಿಗೆ ಅಂತೇಳಿ ಸ್ಪೆಷಲ್ ಮಾಡಿಸ್ಕೊಂಬಂದಿನ ಗೊತ್ತನ? ನನಗೊಂದು ತನಕ ಕೊಡ ತಿರುಪತಿ. ಅದು ಹೆಂಗಿರ್ತತಿ ಪಿಜ್ಜಾ ನೋಡ್ತಾನೆ ನಾನಟ್ಟು. ನೋಡಿದ್ರ ಭಯ ನೀರು ಬರಾಕತ್ತತಿ. ಕಣ್ಣು ಬಿಡ್ಬೇಡ್ವಿ. ನಾನು ನನ್ನ ಹೆಂಡತಿಗೆ ಅಂತೇಳಿ ಸ್ಪೆಷಲ್ ಆಗಿ ಮಾಡಿಸ್ಕೊಂಬಂದಿರೋದು. ಮೊದ್ಲೇಕ ನನ್ನ ಹೆಂಡತಿ ತಿನ್ನಿಸ್ತೀನಿ. ಹಿಂದೆಗಡೆ ನಿಮ್ಗೆಲ್ಲ ಕಣ್ಣು ಬಿಡ್ಬೇಡ. ಅತ್ತಿ ಅಳಿಯ ಏನೋ ಒಂದು ಹೊಸ ನಾಟಕ ಹಾಕೊಂಡಾರ. ಇದ್ರಾಗ ಮಾತ್ರ ಪಕ್ಕ ಹೇಳ್ತೀನಿ, ಇನ್ನ ಹಾಕೊಂಬಂದಾನ. ಈಗ ತಿನ್ನಂಗಿಲ್ಲ ಅಂದ್ರ ಒಂದ್ ಸಂಕಟ, ತಿಂದ್ರ ಒಂದ್ ಸಂಕಟ. ಏನ್ ಮಾಡ್ಲಿ ಭಗವಂತ? ಹೆಂಗಾರ ಮಾಡಿ ಈ ಸಂಕಟದಿಂದ ಪಾರ್ ಮಾಡಪ್ಪ. ಬೀಸು ದಣ್ಣಿಯಿಂದ ತಪ್ಪಿಸ್ಕೊಂಡ್ರ ಸಾವಿರಾರು ಸಾಯಸ್ ಅಂತ. ಹೆಂಗಾರ ಮಾಡಿ ನನ್ ತಪ್ಪಸಪ್ಪ. ತಗೋ ತಿನ್ನಿಡಿ. ಬ್ಯಾಡ ನಾನು ಕೈಯಾರೆ ತಿನ್ನಿಸ್ತೀನಿ. ಅಯ್ಯೋ, ನಾ ಹಿಂದೆಗಡೆ ತಿಂತೀನಿ ಬಿಡ್ರಿ. ಬರೀ ನಾ ಏನಾರ ತಂದು ಕೊಟ್ರೆ ಹಿಂದೆಗಡೆ ತಿಂತೀನಿ ಅಂತಿ. ಯಾಕ ನನ್ನ ಹೆಂಡತಿಗೆ ನನ್ನ ಕೈಯಾರೆ ನಾ ತಿನ್ನಿಸ್ಬಾರ್ದನ? ನನಗೂ ಆಸೆ ಇರಂಗಿಲ್ಲನ? ಇವತ್ತು ನನ್ನ ಕೈಯಾರೆ ತಿನ್ನಿಸ್ತೀನಿ, ನೀ ತಿನ್ಬೇಕು. ಗಂಡ ಇಟ್ಟು ಪ್ರೀತಿಯಿಂದ ಹೇಳಕತ್ತಾನ, ಒಲ್ಲೆ ಅಂತಾರನ ಹುಸುಗಟ್ಟಿ ಹೇಳ. ಗಂಡ ತಿನ್ನಿಸ್ತಾನ ಅಂದ್ರ ನಕ್ಕೊಂತ ಪ್ರೀತಿಯಿಂದ ತಿನ್ಬೇಕು. ತಗ ತಿನ್ನಿಸು ನೀನ್ ಹೆಂಡತಿಗೆ. ಅಪ್ಪ ಭಗವಂತ, ಹೆಂಗರ ಮಾಡಿ ನನ್ ಕಾಪಾಡಪ್ಪ. ನೀನ್ ಯಾರು ಬಂದು ನನ್ ಕಾಪಾಡ್ತೀವೋ ಕಾಪಾಡಪ್ಪ. ಅಣ್ಣ, ಇದು ಪಿಜ್ಜಾ ಬಿಸಿ ಇದ್ದಾಗ ತಿನ್ಬೇಕು. ಸ್ಪೆಷಲ್ ಪಿಜ್ಜಾ. ಅದು ಆಕ್ಚುಲಿ ಪಿಜ್ಜಾ ಅದು ತಿನ್ಬಾರ್ದ್ರಿ ಹೊತ್ನ್ಯಾಗ. ಏನಾಗಂಗಿಲ್ಲ, ಒಂದು ಪೀಸ್ ತಿನ್ನ ಸಾಕು. ನಾನ್ ನಿನಗಂತೇಳಿ ಇಷ್ಟು ಪ್ರೀತಿಯಿಂದ ಮಾಡ್ಸ್ಕೊಂಬಂದಿನಿ. ಒಂದು ಪೀಸನ್ನು ತಿನ್ನಕ್ ಒಲ್ಲೆಂತಿಯಲ್ಲ ಭಾರತಿ. ನನ್ನ ಮನ್ಸಿಗೆ ಭಾಳ ನೋವಾಗತ್ ನೋಡು. ಒಂದ್ ಪೀಸರ ತಿನ್ನ. ಒಯ್ಯ ನಾಚಾಡ್ಕನಕತ್ತೇನ? ನಾ ಹಂಗಾರ ಒಳಗೆ ಹೋಗ್ತೀನಿ ತಡಿಯವ. ಗಾಂಡಿ ಇಟ್ಟು ಪ್ರೀತಿಯಿಂದ ತಿನ್ನಿಸ್ತಾನ ಅಂದ್ರ ನಾಚಾಡ್ಕೊಂತಾರ, ನಾ ತಿನ್ನ. ಅಯ್ಯೋ, ಇಷ್ಟು ಪ್ರೀತಿಯಿಂದ ಇವ ನಮ್ಮ ಅಕ್ಕಗ ಪಿಜ್ಜಾ ತಿನ್ಸಕತ್ತಾನಂದ್ರ ಏನೋ ಒಂದು ಮಾಡಕತ್ತಾನ ಇವ. ಹೆಂಗಾರ ಮಾಡಿ ಇದನ್ನ ತಡಿಬೇಕು ನಾನು. ಏನ್ ಮಾಡ್ಲಿ? ತಡಿ, ಹಂಗ ಮಾಡ್ತೀನಿ. ಅಯ್ಯಯ್ಯೋ, ನಾನು ನೋಡ್ಲಿಲ್ಲ. ಮಕ ಎಲ್ಲ ಇದಾತು. ನನ್ನ ಹೆಂಡತಿ ಪ್ರೀತಿಯಿಂದ ಪಿಜ್ಜಾ ತಿನ್ಸಕತ್ತಿದ್ದೆ. ನನ್ ಪಿಜ್ಜಾ ಎಲ್ಲ ಮಣ್ಪಾಲಾತು. ಮಾವರ ಸಾರಿ ರೀ, ಅದು ನಾ ನೋಡ್ಲಿಲ್ಲ. ನೆಲ್ಲ ಚಂದ ಇಟ್ಕೊಂಡು ಬರಾಕತ್ತಿದ್ನ, ನೋಡ್ಲಿಲ್ರಿ ಮಾವರ. ಸಾರಿ ರೀ ಮಾವರ. ಅಕ್ಕ ಸಾರಿನಾ? ತಲೆಯಾಗ ಗ್ಯಾನ್ ಇತ್ತಿಲ್ಲ, ಒಂದಿಟ್ಟು ಕಣ್ಣಾಗ ಮಣ್ಣು ಹಾಕೊಂಡಿದ್ದೇನ? ಏನೇನು ಅರ್ಥ ಆಗಂಗಿಲ್ಲ ನೋಡು. ಹಂಗ ಹೋಗೋಣತ್ತ ಹಂಗ ಬಂದ್ಬಿಡುದು. ಸಾರಿ ರೀ ದೊಡ್ಡಮ್ಮ. ನನ್ನ ಹೆಂಡತಿ ಪ್ರೀತಿಯಿಂದ ನಾ ಪಿಜ್ಜಾ ತಿನ್ಸಕತ್ತಿದ್ದೆ. ಎಲ್ಲ ಹಾಳು ಮಾಡಿಟ್ಟಿ ಯಾತಿ ನೀನು. ಎಲ್ಲ ನೆಲದ ಪಾಲಾತ. ಗೊತ್ತಾಗ್ಲಾರ್ದ ಆಗಿದ್ದ ತಪ್ಪಿಗೆ ಇಷ್ಟು ಬೈಯದನ್ರಿ. ಹಂಗಲ್ಲ ಭಾರತಿ, ನಾನು ಎಷ್ಟು ಪ್ರೀತಿಯಿಂದ ತಂದಿದ್ದೆ ಗೊತ್ತ ನೀ ಪಿಜ್ಜಾನ. ನಾನ ಮುಂದೆ ನಿಂತು ಮಾಡಿಸ್ಕೊಂಡ್ ಬಂದಿದ್ದು. ಈಗ ನೋಡು ಹಿಂಗತಿ ಆತ. ಒನ್ಸ್ ಅಗೇನ್ ಸಾರಿ ರೀ ಮಾವರ. ಸಾರಿ ಅಂತ ಕೇಳಕತ್ತಾಳಲ್ರಿ, ಹೋಲ್ ಬಿಡ್ರಿ. ಮತ್ತೆ ಇನ್ನೊಂದ್ಸತಿ ಯಾವಾಗಾರ ಮಾಡಿಸ್ಕೊಂಡು ಬರಾಕಂತ್ರಿ. ನನ್ಗೆ ತಿನ್ನೋರಿನ ಇದ್ದಿದ್ದಿಲ್ಲ. ಹೋಲ್ ಬಿಡ್ರಿ. ನೀವು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊತೀರಿ? ಬೇಜಾರಾಗಿಲ್ಲವೋ ನಿನ್ನ ಗಂಡಗ? ಮೈ ಎಲ್ಲ ಬೆಂಕಿ ಹತ್ತಿ ಉರಿಯಾಕತ್ತ ಅವಂಗ. ನಾ ಮಾಡಿದ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡಿತಂತೆ. ಈಗೊಂದಿದ ಹೊತ್ತಿ ಬರ್ಬೇಕಿತ್ತ ಊರು ಹಡಿಬಿಟ್ಟಿ.
ಇಲ್ಲ ಅಂದ್ರೆ ಇವತ್ತು ತಿಂದು ಆ ಹೊಟ್ಟೆಗಿಂದ ಕೂಸು ನೀರು ಹೊಕ್ಕಿತ್ತು. ಕರೆಕ್ಟ್ ಹೊತ್ತಿಗೆ ಬಂದು ನೋಡು ಊರು ಹಡಿಬಿಟ್ಟಿ. ಸಾರಿ. ನಾನು ನಿನಗೆ ಪ್ರೀತಿಯಿಂದ ತಿನ್ನಿಸ್ಬೇಕಂತಂದಿದ್ದೆ. ಸಾರಿ. ಪಾಪ ಅದ್ರ ಗಂಡ ಅಟ್ ಪ್ರೀತಿಯಿಂದ ತಂದು ತಿನ್ಸಾಕತ್ತಿತ್ತು ಇದೊಂದು. ನಿನ್ನಿಂದ ನಮ್ಮ ತಿರುಪತಿ ಬ್ಯಾಸರ ಮಾಡ್ಕೊಂಡ. ಪಾಪ ಅಟ್ಟು ಪ್ರೀತಿಯಿಂದ ಹೆಂಡತಿಗಂತೆ ಅದೇನ ಪಿಜ್ಜಾ ಗುಜ್ಜಾ ತಂದಿದ್ದ ತಿನ್ಸಾಕತ್ತಿದ್ದ, ನೀ ಬಂದು ಮಣ್ಣು ಪಾಲ್ ಮಾಡಿತಿ. ಹೋಲ್ ಬಿಡ್ರಿ. ತಿನ್ನೂರಿನ ಇದ್ದಂಗೆ ಇದ್ದಿದ್ದಿಲ್ಲ ನಂದು. ಮತ್ತೆ ತಂದು ಕೊಡ್ತಾರ ತಗೋರಿ. ನೀವ್ಯಾಕಷ್ಟು ಬೇಜಾರು ಮಾಡ್ಕೊತೀರಿ. ಒದ್ದಾಡ್ದು ನೋಡ್ಬೇಕಂತ ಮಾಡಿದ್ಯಾ, ಇವತ್ತು ನಾವು ಕೈ ತಪ್ಪಿ ಹೋತು. ಹೋಪ ಥ್ಯಾಂಕ್ಸ್ ಆರ್ತಿ. ಇದರಿಂದ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಕತ್ತಿದ್ ನೋಡು. ಆ ಭಗವಂತನಲ್ಲಿ ಕೇಳ್ಕೊಂಡೆ, ಭಗವಂತ ಹೆಂಗಾರ ಮಾಡಿ ನನ್ನ ಇದರಿಂದ ಪಾರ್ ಮಾಡಪ್ಪ ಅಂತೇಳಿ ಬೇಡ್ಕೊಂಡಿದ್ನೆ. ಸರಿಯಾದ ಹೊತ್ತಿ ಬಂದು ದೇವ್ರ ರೂಪದಾಗ ಬಂದು ಕಾಪಾಡಿಬಿಟ್ಟೆವ ನೀನು. ದೇವ್ರ ಬಂದು ಕಾಪಾಡ್ಬೇಕಂತ ಏನಿಲ್ಲ, ಯಾವ ರೂಪದಾಗಾರ ಬಂದು ಈ ಥರ ಕಾಪಾಡ್ತಾನ ಅನ್ನೋದಕ್ಕೆ ಉದಾಹರಣೆನ ಇವತ್ತು ನಡೆದ ಘಟನೆ. ನನಗೆ ಯಾಕೆ ಮಜ್ಜಿಗೆ ಕುಡಿಬೇಕನ್ನಿಸ್ತಾ, ಅದಕ್ಕೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ನೆ. ನಂಗೆ ಯಾಕೋ ಒಟ್ಟು ಒಂಥರ ಏನೋ ಒಳಗೆ ತಳಮಳ ಆಗಕತ್ತಿತ್ತು. ನಾನು ಹಂಗೆ ಬಂದು ಬಡ್ಸ್ಲಾಗ ನೋಡ್ತೀನಿ ಮಾವ ತಿನ್ಸಾಕತ್ತಿದ್ನಲ್ಲಿ. ಅಪ್ಪ ಏನೋ ಒಂದು ಹರ್ಸಾಸ ಇಟ್ಕೊಂಡು ಬಂದ ನೀವ ಅಂತೇಳಿ ಅನ್ಕೊಂಡೆವ. ಏನು ಮಾಡಲಿ ಅಂದಾಗ ಇದು ಹೊಳಿತು, ಇದನ್ನು ಮಾಡಿದ್ನಿವ ಅಕ್ಕ. ಥ್ಯಾಂಕ್ಸ್ ಆರ್ತಿ. ಇವತ್ತು ನನ್ನ ಮಗನ್ನ ಕಾಪಾಡಿದೆ. ದೇವ್ರನ್ನ ನಂಬಿದ್ರೆ ಯಾವತ್ತೂ ಕೈ ಬಿಡಂಗಿಲ್ಲ ಅನ್ನೋದಕ್ಕೆ ನಾನು ಉದಾಹರಣೆ ರೀ. ದೇವರು ತನ್ನ ನಿಜವಾದ ರೂಪ ತೋರಿಸ್ಕೋಬೇಕಂತ ಏನಿಲ್ಲ, ನಾವು ಭಕ್ತಿಯಿಂದ ಕರೆದ್ರೆ ಆ ದೇವರು ಒಂದಿಲ್ಲ ಒಂದು ರೂಪದಾಗ ಬಂದು ನಮ್ಮನ್ನು ಕಾಪಾಡ್ತಾನೆ ರೀ. ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ರಿ ಅಂದ್ರೆ ಹಂಗೆ ನೋಡಕ್ಕೆ ಹೋಗಬೇಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅಂದ್ರೆ ನಾವು ಹಾಕುವಂಥ ವಿಡಿಯೋಸ್, ಹೊಸ ವಿಡಿಯೋಸ್ ಎಲ್ಲ ನಿಮ್ಗೆ ಬಂದು ತಲುಪ್ತಾವ್ರಿ. ಇವತ್ತಿನ ವಿಡಿಯೋ ಹೆಂಗಿತ್ತಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಾಗ ಬರೋದು ತಿಳಿಸೋದು ಮಾತ್ರ ಮರಿಬೇಡ್ರಿ. ಬರನ್ರಿ. ಸರ್ವೇ ಜನ ಸುಖಿನೋ ಭವಂತು. ನಾ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಯವ್ವ ಮನಿ ಸಾಮಾನು ಎಲ್ಲ ಎದಕ್ಕೆ ಕೇಳಾಕತ್ತಿ? ಯವ್ವ ನಾವು ಎಲ್ಲರೂ ಊರಿಗೆ ಹೊಂಟಿವೇನ? ಹ್ಞೂನಪ್ಪ, ನಿಮ್ಮಪ್ಪ ಕಿತ್ತೆ ಬೀಜ ಕಾರ್ಬಾರ ಮಾಡಿದ್ನಲ್ಲ, ಇನ್ನು ಯಾವ ಮಕ್ಕ ಹೊತ್ಕೊಂಡು ಈ ಊರ ಬಾಳೆ ಮಾಡೋದು ಬೇಡ. ಈ ಊರು ಬಿಟ್ಟು ಹೋಗು ನಡ್ರಿ. ದುಡಿಯಾಕ ಯಾವ ಊರಾದ್ರಿ ಏನು, ಎಲ್ಲಾದ್ರೂ ದುಡಿಮೆ ಸಿಗ್ತಾವು. ಈ ಊರಾಗ ದುಡಿ ಬದ್ಲಿ ಬೇರೆ ಊರಾಗ ಹೋಗಿ ದುಡ್ಕೊಂತೀನಿ ನಡ್ರಿಪ್ಪ. ನಾ ಮಾಡಿದ ಪಾಪ ಕರ್ಮಕ್ಕೆ ಇದು ನನಗೆ ಬರ್ಬೇಕಾದಿದ್ದ. ಪಾಪ ಮಾಡೋರಿಗೆ ಸಹಾಯ ಮಾಡಿದ್ರು ಪಾಪ ತಟ್ಟತ್ತಂತ. ಈಗ ನನಗೆ ತಟ್ಟೈತಿ. ಇರ್ಲಿ, ನನಗೆ ಬಂದೈತಿ, ನಾನು ಅನುಭವಿಸ್ತೀನಿ. ಯಾವ ಬ್ಯಾಡ ಬೇ, ನಾವು ಎಲ್ಲಿಗೆ ಹೋಗೋದು ಬ್ಯಾಡ ಬೇ, ಇಲ್ಲೇ ಇರುನ್ ಬೇ. ಮತ್ತೆ ದೊಡ್ಡಪ್ಪ ಹೇಳಿದ್ನಲ್ಲ ನಮ್ಮ ಮನ್ಯಾಗ ಬಂದು ಇರ್ರಿ ಅಂತೇಳಿ ಫೋನ್ ಹಚ್ಚಿದ್ನಿಲ್ಲ. ಬೇಡಪ್ಪ, ನಿಮ್ಮ ದೊಡ್ಡಪ್ಪಂದು ದೊಡ್ಡ ಗುಣ ಇರ ಅಂತಾನ. ಆದ್ರೆ ಬೇಡ, ಹೋಗು ನಡ್ರಿ. ಇಷ್ಟು ದಿನ ಹೊರಿಯಾಗಿವಿ, ಇನ್ನೂ ಹೊರಿ ಆಗೋದು ಬೇಡ. ನಿಮ್ಮ ದೊಡ್ಡಪ್ಪಗ ಕಣ್ಣು ಕಾಣದಂಗ ಹೋಗ್ಬಿಡುನು. ದೇಳ್ಕೆ ಏನಿದೆ? ದೊಡ್ಡಪ್ಪ ಅವ್ವ ಈ ಊರ್ ಬಿಟ್ಟು ಹೋಗುಣಂತ ಅನ್ನಕತ್ತಲ್ಲ. ನಾವ್ ಇನ್ಮ್ಯಾಗಿದ್ದಿ ಊರಾಗ ಇರಂಗಿಲ್ಲ, ಈ ಊರ್ ಬಿಟ್ಟು ಹೋಗ್ತೀವಿ. ಅಲ್ಲಿ ಬಿ ನೀನು ಏನು ಹೇಳಿದ್ದೆ ದೇವಕ್ಕ? ನಾನು ಬ್ಯಾಡ ಮಾವ, ನನಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲರೂ ದುಡ್ಕೊಂಡು ತಿಂತೀನಿ. ದೊಡ್ಡಪ್ಪ ನನಗೆ ಹೋಗಕ್ಕೆ ಇಷ್ಟ ಇಲ್ಲ, ಹೋಗಿ ಬ್ಯಾಡ ಅಂತೇಳ. ಎರಡು ಮಕ್ಕಳನ್ನ ಕಟ್ಕೊಂಡು ಎಲ್ಲಿಂದ ಹೋಗ್ತೀವ? ಮಾವರ ಜಗತ್ತು ವಿಶಾಲವಾಗೈತಿ, ಎಲ್ಲೋ ಅಂತವಲ್ಲಿ ಹೋಗಿ ಬದುಕೊಂತೀನಿ. ದೇವಕ್ಕೆ ನಾವು ಏನಷ್ಟು ಹೊರಗೆ ನೇರಾದ್ವಿ ನಿನಗೆ? ಇವೆರಡು ಸಣ್ಣ ಮಕ್ಕಳು ಕಟ್ಕೊಂಡು ಎಲ್ಲೆಂತ ಹೋಗಿ ನೀನು? ಬೇಡ, ನಾನು ಎಲ್ಲರೂ ಹೋಗ್ತೀನಿ. ಈ ಊರಾಗಿದ್ನಿ ಅಂದ್ರೆ ಸುಮ್ಮನೆ ಊರಾನ ಮಂದಿನೂ ಅದಾತ್ ಇದಾತ್ ಅಂತಾರ. ನಂಗೆ ಅನಸ್ಕೊಳಕ್ಕೂ ಇಷ್ಟ ಇಲ್ಲ, ಹಂಗೆ ನಂಗೆ ಯಾರಿಗೂ ಹೊರೆ ಆಗಕ್ಕೂ ಇಷ್ಟ ಇಲ್ಲ. ನಿಮ್ಮ ಕೈ ಮುಗಿತೀನಿ, ನಮ್ಮನ್ನು ಹೋಗಾಕ್ ಬಿಡ್ರಿ. ದೇವಕಿ, ನಾವು ಅಷ್ಟು ಹೊರಗೆ ಆದ್ವಿ ನಿನಗೆ? ಎರಡು ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಅಂತ ಹೋಗಿ ಏನು ತಾನ ನಿಂದು? ಯಾರೋ ಏನೋ ಅಂತಾರಂತೇಳಿ ಊರು ಬಿಟ್ಟು ಹೋಗುದನ? ನೋಡು, ಎಲ್ಲಿ ಹೋದ್ರು ಇದಾಹನೆ ಬರ. ಎಲ್ಲಿ ಹೋದ್ರ ಸುಮ್ಮನೆ ಇರ್ತಾರ ಮಂದಿ, ಹಂಗೂ ಅಂತಾರ ಹಿಂಗೂ ಅಂತಾರ ಅನ್ನೋರು. ಏನು ನಮ್ಗೇನು ಒಂದು ರೊಟ್ಟಿ ಕೊಡ್ತಾರನ? ಇಲ್ಲಲ್ಲ. ಬೇಡವಾ, ನೀ ಎಲ್ಲಿ ಹೋಗುದು ಬೇಡ, ನಮ್ಮ ಕೂಡ ಬಂದಿರ್ಬಾ. ನಾ ಹೋಗ್ಬೇಕಂತ ತೀರ್ಮಾನ ಮಾಡೀನಿ. ಇನ್ನೂ ನಿಮಗೆ ಹೊರಿ ಆಗಕ್ಕೆ ನನಗೆ ಇಷ್ಟ ಇಲ್ಲ. ಇದ್ರಾಗ ಹೊರಿ ಅಂತ ಏನೈತಿ ನೋಡುವ. ನಾನು ನಮ್ಮ ತಮ್ಮನ್ನ ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದು ನಿನಗೆ ಬ್ಯಾಸರ ತಂದಿರ್ಬೋದು. ಆದ್ರೆ ಅವಂಗ ಬುದ್ಧಿ ಕಲ್ಸಾಕ ನಾನು ಪೊಲೀಸರಿಗೆ ಹಿಡಿದು ಕೊಟ್ಟೆ. ನನ್ನ ಮ್ಯಾಗ ಮತ್ತೆ ಏನಾರ ಬ್ಯಾಸರ ಐತೆನವ ನಿನಗೆ? ಅಯ್ಯೋ ಇಲ್ರಿ ಮಾವರ, ನೀವು ಬರೋಬ್ಬರಿನ ಮಾಡಿದ್ ತೋರಿ. ಇನ್ನೂ ಇವನು ಊರಾಗ ಅಡ್ಡಾಡಕ್ಕೆ ಬಿಟ್ಟಿದ್ರ ಇನ್ನೂ ಯಾರ್ಯಾರು ಏನೇನು ಮಾಡ್ತಿದ್ನಿ. ಇನ್ನು ಚಲೋ ಕೆಲಸನ ಮಾಡಿರಿ ಮಾವರ್ ನೀವು. ಈ ಸುಮ್ಮನೆ ದೂಸರಾ ಮಾತಾಡಕ್ಕೆ ಹೋಗ್ಬೇಡ. ನಡಿ, ನಮ್ಮ ಕೂಡ ನಡಿ. ಸಾಲಿ ಕಲಿಯೋ ಮಕ್ಳದಾವು, ಕರ್ಕೊಂಡು ಎಲ್ಲಿ ಅಂತ ಹೋಗಿ ಬಾ, ನಮ್ಮ ಕೂಡಿರ್ ಬಾ. ಏನು ಒಂದು ರೊಟ್ಟಿ ಒಳಗೆ ಅಷ್ಟು ಹಂಚ್ಕೊಂತೀನಿ ನಾನು. ಅಕ್ಕನ ಸಾಯಿಸಿದ್ರಾಗ ನಂದು ಪಾಲಿತ್ತು. ಆದ್ರೂ ನಿಮ್ಮ ದೊಡ್ಡ ಗುಣ ನನ್ನ ಕ್ಷಮಿಸಿದ್ರಿ. ಆದ್ರೆ ಆ ಪಾಪ ಪ್ರಜ್ಞೆ ನಾನು ಇನ್ನೂ ಕಾಡಕತ್ತೈತ್ರಿ. ಬ್ಯಾಡ್ರಿ ಮಾವರ, ನಾ ಇನ್ನು ಇಲ್ಲಿರಂಗಿಲ್ಲ. ನೋಡುವ, ಆಕಿ ಆಯುಷ್ಯ ಅಷ್ಟೇ ಇತ್ತು, ಆಯ್ತು. ಆದ್ರೆ ನಿನ್ನ ತಪ್ಪಿನ ಅರಿವು ನಿನಗಾಗೈತಲ್ಲ, ಸಾಕು. ಮನುಷ್ಯ ತಪ್ಪು ಮಾಡಿರ್ತಾನ. ತಪ್ಪು ಮಾಡಿದಾಗ ನಾ ತಪ್ಪು ಮಾಡೀನಿ ಅನ್ನೋ ಒಂದು ಅರಿವಿನ ಜನ್ಮಕ್ಕೆ ಬರ್ಬೇಕು. ನಿನಗೆ ತಪ್ಪಿನ ಅರಿವು ಆಗೈತಿ, ನಮ್ಮ ತಮ್ಮಗ ತಪ್ಪಿನ ಅರಿವು ಇಲ್ಲ. ಅದಕ್ಕೆ ಅವನ್ನ ಪೊಲೀಸರಿಗೆ ಹಿಡಿದು ಕೊಟ್ಟೈತಿ. ನೋಡ್ವಾ, ಇವೆರಡು ಮಕ್ಕಳನ್ನ ಕಟ್ಕೊಂಡು ಎಲ್ಲಿ ಅಂತ ಹೋಗಿ ಬ್ಯಾಡ ಬಾ.
ಗಂಡ ದಿಕ್ಕಿಲ್ಲಾರ್ದ ಮನಿಗೆ ಕಣ್ಣು ಹಾಕೋರು ಬಹಳ. ಎಲ್ಲೆಂತ ಹೋಗಿ ಏನಂತ ಮಾಡ್ತಿ? ಬೇಡ ಬಾ, ನಮ್ಮ ಕೂಡ ಜತ್ತಾಗಿ ದುಡ್ಕೊಂಡು ತಿನ್ನಕಂತಿ ಬಾ. ಮಾವರ ಅದು ನಿಮ್ಗೆ ದೊಡ್ಡ ಗುಣ ಆದ್ರೆ ಯಾಕೋ ನನ್ನ ಮನಸ್ಸು ಒಪ್ಪವಲ್ದ್ರಿ. ನೋಡ್ವಾ, ಇದ್ರ ಮ್ಯಾಗ ನಿನ್ ಮರ್ಜಿ. ನಾನಂಕರು ಇಷ್ಟು ಹೇಳಾಕತ್ತೀನಿ. ನನ್ನ ಮ್ಯಾಗ ನಿನಗೆ ಏನಾರ ಗೌರವ ಅಭಿಮಾನ ಇತ್ತು ಅಂದ್ರ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನಿಗೆ ಬರ್ತಿ. ಇಲ್ಲ ಅಂದ್ರ ನಿನ್ ದಾರಿ ನಿನಗ. ಯಾವ ದೊಡ್ಡಪ್ಪರ ಮನ್ಯಾಗ ಇರುನ್ ಬಾಬಿ, ಇಷ್ಟು ಕರಿಯಾಕತ್ತಾನ ದೊಡ್ಡಪ್ಪ, ಹೋಗು ನಡಿಬೇ. ಇನ್ನು ಏನು ಮೀನಾಮಿಷ ಅನ್ಸಕತ್ತಿ? ಬಾ ನಮ್ಮ ಕೂಡಿರ್ ಬಾ. ಆದ್ರೆ ನಿಮಗೆ ಹೊರೆ ಆಗುದಾ? ಈಗೇನು ನಾನು ಹಂಗೆ ಕುಂತ್ಕೊಂಡು ಇವ್ರ ಮನ್ಯಾಗ ತಿನ್ಬೇಕು ಅಂತೇಳಿ ಅಂತೀಯನ? ಆಯ್ತು, ನಿನಗೆ ಹಂಗೆ ಕುಂತ್ಕೊಂಡು ತಿನ್ನಕ್ಕೆ ಇಷ್ಟ ಇಲ್ಲ ಹೋದಿಲ್ಲ? ನೀ ಏನಾರ ಒಂದು ಉದ್ಯೋಗ ಮಾಡು ಆಯ್ತಾ? ನಿಮ್ಮ ಮಾವ ಏನಾರ ಒಂದು ಅಂಗಡಿ ಪಂಗಡಿ ಹಾಕೊಡ್ತಾನಂತ, ನಿನ್ನ ಕಾಲ ಮ್ಯಾಗ ನೀನು ನಿಂತ್ಕೊ. ಆದ್ರೆ ಒಬ್ಬೇಕೆ ಇರಬೇಡ ಅಷ್ಟೆ, ನಮ್ಮ ಕೂಡ ಬಂದಿರ. ಯವ್ವ, ನಂಗೆಲ್ಲಿ ಹೋಗಕ್ಕೆ ಇಷ್ಟ ಇಲ್ವೇ, ಬಾ ದೊಡ್ಡಪ್ಪರ ಮನೆಗೆ ಹೋಗುನು. ನೋಡು, ಮಕ್ಕಳಿಗೆ ಈ ಊರು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಮಕ್ಕಳ ಸಂಬಂಧರ ಹ್ಞೂ ಅಂತ ಒಪ್ಕೊ. ಸರಿ. ಅಯ್ಯ ಪ್ರೀತು, ನಾವು ಎಲ್ಲರೂ ಒಂದ ಮನೆಯಾಗಿರುದು. ಸಂತವನ್ನ ನೋಡು, ಅಷ್ಟ್ರು ಕೂಡಿ ಒಂದ ಮನೆಯಾಗಿರುದು. ಮಾವರ ಆದ್ರೆ ಅದು ಮತ್ತು ನಾನು ತಿಂಗಳ ಮನೆಗೆ ಇಂತಿಷ್ಟಂತೆ ರೊಕ್ಕ ಕೊಡ್ತೀನಿ, ಅದನ್ನ ಇಸ್ಕೋಬೇಕು. ನೀವು ತಪ್ಪು ತಿಳ್ಕೊಬೇಡ್ರಿ ಮಾವರ. ಮತ್ತು ನೀವು ಎಂತಂದು ಮಾತಾಡ್ತೀವ? ಅಲ್ಲ, ನೀ ಏನು ಹೊರಗ್ನೇಕಿನ? ನೋಡ್ವಾ, ನನಗೆ ನೀ ಬೇರೆ ಅಲ್ಲ, ನಮ್ಮ ಅಕ್ಕದಳಲ್ಲ ಆಕಿ ಬೇರೆ ಅಲ್ಲ. ನೀ ಯಾಕೆ ಹಿಂಗೆ ಇದನ್ನು ಮಾಡ್ತಿ? ಬೇಡವಾ, ನೀನು ₹1 ನನಗೆ ಕೊಡೋದು ಬೇಡ. ಹಂಗತೀತಂದ್ರೆ ಬೇಡ ಬೇಡ ತಗೋ. ಹಂಗಾರೆ ಹೊಲ ಎಲ್ಲ ಒಟ್ಟಿಗೆ ನೀವ ಮಾಡ್ಬೇಕು ನೋಡ್ರಿ, ಅಂದ್ರೆ ನಾ ಮನೆಗೆ ಬರ್ತೀನಿ, ಇಲ್ಲ ಅಂದ್ರೆ ಬರಂಗಿಲ್ಲ. ಆಯ್ತು ಬಾರವ್ವ. ನಿನ್ನ ಮನ್ಸಿಗೆ ಯಾಕೆ ನಾನು ಮಾಡಲಿ? ಸರಿ ಆಯ್ತು ಬಾ.